ಜಗತ್ತಿನಲ್ಲಿ ಯಾವುದೇ ಕೆಲಸವಾಗಲಿ ಎಲ್ಲವನ್ನೂ ಪ್ರತಿಯೊಬ್ಬರೂ ಮಾಡಲು ಸಾಧ್ಯವಾಗುವುದಿಲ್ಲ. ಎಲ್ಲರಿಗೂ ಅದು ಸೂಕ್ತವಾಗುವುದಿಲ್ಲ. ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವುದರ ಬದಲು ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವುದು ಮುಖ್ಯವಾಗುತ್ತದೆ. ನೀವು ಗಮನಿಸಿ ನೋಡಿ, ಹೆಚ್ಚಿನ ಜನರಿಗೆ ತಮ್ಮ ಉದ್ಯೋಗದಲ್ಲಿ ಆಸಕ್ತಿ ಇರುವುದಿಲ್ಲ. ಅವರಿಗೆ ಬೇರೆಯ ಉದ್ಯೋಗದಲ್ಲಿ ಆಸಕ್ತಿ ಇರುತ್ತದೆ. ಆದರೆ ಪೋಷಕರ ಒತ್ತಾಯದ ಮೇಲೆ ಆಯ್ಕೆ ಮಾಡಿಕೊಂಡಿರುತ್ತಾರೆ. ಅದೇ ರೀತಿಯಲ್ಲಿ ವೃಷಭ ರಾಶಿಯವರು ಯಾವ ಉದ್ಯೋಗ ಮಾಡಿದರೆ ಯಶಸ್ಸು ಸಿಗುತ್ತದೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವೃಷಭ ರಾಶಿಯವರು ತಮ್ಮ ವಿನಮ್ರ ಹಾಗೂ ಪ್ರಯೋಗಾತ್ಮಕ ಮನೋಭಾವನೆಯ ಮೂಲಕ ಎಲ್ಲರಿಗೂ ಪರಿಚಿತರಾಗಿರುತ್ತಾರೆ. ತಮ್ಮ ಜೀವನದ ಗುರಿಯನ್ನು ಸಾಧಿಸುವುದಕ್ಕಾಗಿ ವೃಷಭ ರಾಶಿಯವರು ನಿರಂತರವಾಗಿ ಪ್ರಯತ್ನಿಸುತ್ತಾರೆ ಹಾಗೂ ತಾವು ಅಂದುಕೊಂಡಿರುವಂತಹ ಗುರಿಯನ್ನು ಸಾಧಿಸುವಂತಹ ವಿಶ್ವಾಸ ಕೂಡ ತಮ್ಮಲ್ಲಿ ತಾವು ಹೊಂದಿರುತ್ತಾರೆ. ವೃಷಭ ರಾಶಿಯವರ ದೃಢತೆ ಹಾಗೂ ಪರಿಶ್ರಮದಿಂದ ಅವರು ಜೀವನದಲ್ಲಿ ಅಂದುಕೊಂಡಿರುವುದನ್ನು ಸಾಧಿಸಿಯೇ ಸಾಧಿಸುತ್ತಾರೆ. ಈ ರಾಶಿಗೆ ರಾಶ್ಯಾಧಿಪತಿ ಶುಕ್ರ. ವೃಷಭ ರಾಶಿಯವರು ಸಾಕಷ್ಟು ದೃಢರ್ಧಾರಕ್ಕೆ ಪ್ರಸಿದ್ಧರು ಹಾಗೂ ವಿಶ್ವಾಸಾರ್ಹರು. ಅವರು ಕೆಲಸದ ಸ್ಥಿರತೆಯನ್ನು ಗೌರವಿಸುತ್ತಾರೆ ಮತ್ತು ಸಿನಿಮಾ ವಲಯಗಳು ಅವರಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತವೆ ಎಂದು ಹೇಳಲಾಗುತ್ತದೆ. ಈ ರಾಶಿಯವರಿಗೆ ನಟ, ನಟಿಯಿಂದ ಹಿಡಿದು ಸಹ ಪಾತ್ರಧಾರಿಗಳು ಹಾಗೂ ಹಾಡಿನಲ್ಲಿ ನೃತ್ಯದವರ ತನಕ ಜಾತಕದಲ್ಲಿ ಶುಕ್ರನ ಪ್ರಭಾವದಿಂದಲೇ ಯಶಸ್ಸು ಸಿಗುವುದು. ಅಷ್ಟೇ ಅಲ್ಲ, ಚಿತ್ರ ತಯಾರಿಸಲು ನಿರ್ಮಾಪಕರಿಂದ ಪ್ರಾರಂಭಿಸಿ ಹಂಚಿಕೆದಾರರು, ಚಿತ್ರಮಂದಿರದ ಮಾಲೀಕರ ತನಕ ಎಲ್ಲ ಶುಕ್ರಮಯ. ಹಾಗಾಗಿ ಜಗತ್ತಿನಲ್ಲಿ ಅತಿ ಹೆಚ್ಚು ಸಿನಿಮಾ ನಿರ್ದೇಶಕ, ಸಾಹಿತ್ಯ ರಚನೆಕಾರರು, ನೃತ್ಯ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು, ಸಾಹಸ ಕಲಾವಿದರು ಇರುವುದು ವೃಷಭ ರಾಶಿಯವರೇ. ಅಲ್ಲಿ ಎಲ್ಲ ಕಡೆ ಯಶಸ್ಸಿಗೆ ಶುಕ್ರನ ಪಾತ್ರ ಬಹಳ ಮುಖ್ಯವಾದುದು. ಈ ಎಲ್ಲ ರಂಗಗಳಲ್ಲಿ ಯಶಸ್ಸು ಕಾಣಲು ಜಾತಕದಲ್ಲಿ ಶುಕ್ರನು ವೃಷಭ ರಾಶಿಯವರಿಗೆ ಆಶೀರ್ವದಿಸಿದ್ದಾನೆ. ಹಾಗಾಗಿ ವೃಷಭ ರಾಶಿಯವರು ಸಿನಿಮಾ ಕ್ಷೇತ್ರದಲ್ಲಿ ಯಶಸ್ಸು ಸುಲಭವಾಗಿ ಗಳಿಸುತ್ತಾರೆ. ಸಿನಿಮಾ ಕಸ್ತ್ರವನ್ನು ಹೊರತುಪಡಿಸಿದರೆ ವೃಷಭ ರಾಶಿಯ ಜನರು ಬುದ್ಧಿವಂತರು. ಅವರು ಹಣವನ್ನು ಬುದ್ಧಿವಂತಿಕೆಯಿಂದ ಬಳಸುವುದರಲ್ಲಿ ನಿಪುಣರು. ಆದ್ದರಿಂದ ಈ ರಾಶಿಯ ಜನರು ಬ್ಯಾಂಕಿಂಗ್, ಹಣಕಾಸು ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿಸಿಕೊಂಡರೆ ಇವರಿಗೆ ಒಳ್ಳೆ ಭವಿಷ್ಯವಿದೆ. ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿರುವ ರಿಯಲ್ ಎಸ್ಟೇಟ್ ವಿಸ್ತಾರವಾಗುತ್ತಿದ್ದಂತೆ ಸ್ವಂತ ಮನೆ ಹೊಂದುವ ಆಕಾಂಕ್ಷೆಯೂ ಹೆಚ್ಚುತ್ತಿದೆ. ಈ ಮೂಲಭೂತ ಮಾನವ ಅಗತ್ಯವು ರಿಯಲ್ ಎಸ್ಟೇಟ್ ಮಾರುಕಟ್ಟೆಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದೆ. ತಂತ್ರಜ್ಞಾನದಲ್ಲಿನ ಪ್ರಗತಿಯಿಂದಾಗಿ ರಿಯಲ್ ಎಸ್ಟೇಟ್ ಉದ್ಯಮವು ಗಮನಾರ್ಹ ಬದಲಾವಣೆಗೆ ಒಳಗಾಗುತ್ತಿದೆ. ವೃಷಭ ರಾಶಿಯ ವ್ಯಕ್ತಿಗಳು ರಿಯಲ್ ಎಸ್ಟೇಟ್ ಉದ್ಯಮದೊಂದಿಗೆ ತೊಡಗಿಸಿಕೊಳ್ಳುವ ರೀತಿಯಲ್ಲಿ ಕ್ರಾಂತಿಕಾರಿಯಾಗುತ್ತದೆ. ವೃಷಭ ರಾಶಿಯ ಜನರು ರಿಯಲ್ ಎಸ್ಟೇಟ್, ದಲ್ಲಾಳಿ ವ್ಯಾಪಾರದಿಂದ ಯಶಸ್ಸನ್ನು ಪಡೆಯುತ್ತಾರೆ. ಈ ರಾಶಿಚಕ್ರದ ಆಡಳಿತ ಗ್ರಹ ಶುಕ್ರ. ಈ ಜನರು ಅಲಂಕಾರಕ್ಕೆ ಸಂಬಂಧಿಸಿದ ವಸ್ತುಗಳ ವ್ಯಾಪಾರವನ್ನು ಮಾಡಬೇಕು. ಅದು ನಿಮ್ಮ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಜಯಿಸಲು ಸಾಧ್ಯವಾಗುತ್ತದೆ. ಅದು ಪ್ರಸ್ತುತ ಸಂಸ್ಥೆ ಆರ್ಥಿಕವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ನಿಮ್ಮ ಆದಾಯವನ್ನು ಹೆಚ್ಚಿಸಲು ನಿಮಗೆ ಅವಕಾಶವೂ ಸಿಗಬಹುದು. ಆರ್ಥಿಕವಾಗಿ ಈ ಉದ್ಯೋಗದ ಹೂಡಿಕೆ ಮತ್ತು ಆಸ್ತಿ ಅಭಿವೃದ್ಧಿಗೆ ಶುಭವಾಗಿದೆ. ವೃಷಭ ರಾಶಿಯವರು ಸಾರಿಗೆ, ಚಾಲನೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಪಡೆಯುವುದು ಅವರಿಗೆ ಲಾಭದಾಯಕವಾಗಿರುತ್ತದೆ. ವೃಷಭ ರಾಶಿಯವರಿಗೆ ಏನು ಹೇಳಿದರೂ ಒಂದು ರೀತಿಯಲ್ಲಿ ಜಿಗುಪ್ಸೆ ಮನೋಭಾವ ಇರುತ್ತದೆ. ಏಕೆಂದರೆ ಒಮ್ಮೊಮ್ಮೆ ಅವರ ಆಯಾಸ, ಕಠಿಣ ಶ್ರಮ, ಕೆಲಸದ ಒತ್ತಡ, ನಿರಾಸೆ, ಹಣದ ಅಭಾವ, ಅಧಿಕ ಖರ್ಚು ಇವುಗಳನ್ನು ನೋಡಿ ಜಾತಕ, ಭವಿಷ್ಯ, ಮುಂದಿನ ಜೀವನದ ಬಗ್ಗೆ ಸ್ವಲ್ಪ ನಿರಾಸಕ್ತಿ ಇರುತ್ತದೆ. ಆದರೆ ಭವಿಷ್ಯದಲ್ಲಿ ಖಂಡಿತ ಒಳಿತಾಗುತ್ತದೆ ಎಂಬ ದೃಢ ವಿಶ್ವಾಸದಲ್ಲಿಯೇ ಕಾರ್ಯಪ್ರವೃತ್ತರಾಗಿ. ಸೋಲಿಗೆ ಅಂಜಬೇಡಿ, ಗೆಲುವಿಗೆ ಹಿರಿ ಹಿಗ್ಗಿ ಜವಾಬ್ದಾರಿಯನ್ನು ಮರೆಯಬೇಡಿ.
ಇರಬಹುದು. ಯಶಸ್ಸು ಸಿಗುವುದು ಕೊಂಚ ತಡವಾಗಬಹುದು. ಅಡ್ಡಿ ಆತಂಕಗಳು ಎದುರಾಗಲೂಬಹುದು. ಆದರೆ ಇದಕ್ಕೆ ಹೆದರಿ ನೀವು ಪ್ರಯತ್ನವನ್ನು ಬಿಟ್ಟರೆ ಸಿಗುವ ಯಶಸ್ಸು ಕೂಡ ಕನ್ನಡಿಯೊಳಗಿನ ಗಂಟಾಗಬಹುದು. ಪ್ರಾಮಾಣಿಕ ಪ್ರಯತ್ನ ಮತ್ತು ದೈವಿ ಶಕ್ತಿಯ ಆಶೀರ್ವಾದ ಯಶಸ್ಸಿಗೆ ಕಾರಣವಾಗುತ್ತದೆ. ಹೀಗಾಗಿ ಯಾವುದರ ಭಯವೂ ಬೇಡ. ಏಕಚಿತ್ತದಿಂದ ದೇವರ ನಾಮಸ್ಮರಣೆಯೊಂದಿಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ವೃಷಭ ರಾಶಿಯವರಿಗೆ ಜಿಮ್ ಮಾಲೀಕರಾಗಿ, ಜಿಮ್ ಟ್ರೈನರ್ ಆಗಿ ಉದ್ಯೋಗ ಮಾಡುವುದು ಯಶಸ್ಸನ್ನು ತರುತ್ತದೆ. ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಬಂಧುಗಳಿಂದ ಈ ವೃತ್ತಿ ಮಾಡಲು ಸ್ವಲ್ಪ ನಿರಾಕರಣೆ ಉಂಟಾಗಬಹುದು. ಆದರೂ ಛಲ ಬಿಡದೆ ವೃತ್ತಿ ಮುಂದುವರೆಸಿ, ಖಂಡಿತ ಯಶಸ್ಸು ಸಿಗುತ್ತದೆ. ಸ್ವಯಂ ಬೆಳವಣಿಗೆಯ ಪಯಣ ಎಂದಿಗೂ ಮುಗಿಯಲಾರದ್ದು. ಕಲಿಯುವುದು ಸಾಕಷ್ಟಿರುತ್ತದೆ. ನಮ್ಮನ್ನು ನಾವು ಸುಧಾರಿಸುವ ಅವಕಾಶವೂ ಇರುತ್ತದೆ. ಸಾಧ್ಯವಾದಷ್ಟು ಈ ಉದ್ಯೋಗ ಮಾಡಲು ಬಯಸುವ ಜನರು ಪ್ರತ್ಯೇಕವಾಗಿರುವುದು ಸೂಕ್ತ. ನಿಮ್ಮ ಸುತ್ತಮುತ್ತಲಿನ ಪರಿಸರವು ನಿಮಗೊಂದು ಒಳ್ಳೆಯ ಮೂಡ್ ತಂದುಕೊಡಬಲ್ಲದು. ನೀವು ವಾಸಿಸುವ ಮನೆ, ಕೋಣೆ, ಕಚೇರಿಯಲ್ಲಿನ ಸ್ಥಳವು ಸ್ಫೂರ್ತಿದಾಯಕ ಪರಿಸರದಲ್ಲಿದ್ದರೆ ಅದುವೇ ನಿಮಗೆ ಪ್ರತಿದಿನವೂ ಪ್ರೇರಣೆ ನೀಡಬಲ್ಲದು. ವೃಷಭ ರಾಶಿಯಲ್ಲಿ ಜನಿಸಿದ ಮಹಿಳೆಯರಿಗೆ ಧೈರ್ಯ ಮತ್ತು ಆತ್ಮಶಕ್ತಿ ವಿಶೇಷವಾಗಿರುತ್ತದೆ. ದೈಹಿಕವಾಗಿಯೂ ಇವರು ಸಬಲರಾಗಿರುತ್ತಾರೆ. ಸಹನೆ ಮತ್ತು ಏಕಾಗ್ರತೆಗೆ ಇವರೇ ನಿಜವಾದ ಮಾದರಿ. ಪ್ರೀತಿ ಮತ್ತು ವಿಶ್ವಾಸದ ವಿಚಾರದಲ್ಲಿ ಇವರಿಗೆ ಬೇರಾರೂ ಸಮರಲ್ಲ. ಸಂಗಾತಿಯೊಂದಿಗೆ ಅರ್ಥಪೂರ್ಣ ಜೀವನ ನಡೆಸುತ್ತಾರೆ. ಸಣ್ಣ ಪುಟ್ಟ ವಿಚಾರಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ. ಹಲವು ಬಾರಿ ಇವರನ್ನು ಗಮನಿಸಿದಾಗ ಇವರೆಂಥ ಭಾವನಾ ಜೀವಿಗಳು ಅನ್ನಿಸುತ್ತದೆ. ಇತರರು ಅರ್ಥ ಮಾಡಿಕೊಳ್ಳಲು ಕಷ್ಟಪಡುವ ಹಲವು ವಿಚಾರಗಳನ್ನು ಇವರು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಅತಿಯಾಗಿ ಊಹೆ ಮಾಡಿಕೊಳ್ಳದೆ ಕಣ್ಣ ಮುಂದೆ ನಡೆಯುವ ವಿಚಾರಗಳಿಗಷ್ಟೇ ಬೆಲೆ ಕೊಡುತ್ತಾರೆ. ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಗೌರವ ಮೆಚ್ಚುಗೆಗಳು ಅನಾಯಾಸವಾಗಿ ದೊರೆಯಲಿವೆ. ಸ್ವತಃ ಇವರು ತಪ್ಪು ಮಾಡುವುದು ಕಡಿಮೆ, ಸದಾ ಸರಿಯಾದ ಹಾದಿಯಲ್ಲಿ ನಡೆಯಬೇಕು ಎಂದು ಬಯಸುತ್ತಾರೆ. ತಾವಷ್ಟೇ ಅಲ್ಲ, ತಮ್ಮ ಸುತ್ತಲೂ ಇರುವವರು ತಪ್ಪು ಮಾಡಿದರೆ ಇವರು ಒಪ್ಪುವುದಿಲ್ಲ, ಹಾಗೆಂದು ಅಂಥವರನ್ನು ಶಿಕ್ಷಿಸುವುದೂ ಇಲ್ಲ. ತಪ್ಪನ್ನು ತಿದ್ದಿಕೊಳ್ಳಲು ಅವಕಾಶ ನೀಡುವ ಬುದ್ಧಿ ಇವರಲ್ಲಿ ಇರುತ್ತದೆ. ಶಿಕ್ಷಕ ವೃತ್ತಿ ವೃಷಭ ರಾಶಿಯ ಮಹಿಳೆಯರಿಗೆ ಸೂಕ್ತವಾಗಿರುತ್ತದೆ. ವೃಷಭ ರಾಶಿಯಲ್ಲಿ ಜನಿಸಿದ ಪುರುಷರು ಸಾಮಾನ್ಯವಾಗಿ ಹಣಕಾಸಿನ ವಿಚಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. ಇವರ ಮನಸ್ಸು ಬದಲಾಯಿಸುವುದು ಸುಲಭದ ವಿಚಾರವಲ್ಲ. ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಂಡರೂ ಬೇರೆಯವರು ಒಪ್ಪಲೇಬೇಕೆಂಬ ಮನಸ್ಥಿತಿ ಇವರಿಗೆ ಇರುತ್ತದೆ. ಪ್ರಾಮಾಣಿಕತೆಯೇ ಇವರ ನಿಜವಾದ ಬಂಡವಾಳ. ಒಪ್ಪಿಕೊಂಡ ಜವಾಬ್ದಾರಿಗಳ ವಿಚಾರದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡುತ್ತಾರೆ. ಕೆಲಸ ದೊಡ್ಡದು ಸಣ್ಣದು ಎಂದು ವ್ಯತ್ಯಾಸ ಮಾಡುವುದಿಲ್ಲ. ಹೆಂಡತಿಯ ಮೇಲೆ ವಿಶೇಷ ಪ್ರೀತಿ ಮತ್ತು ವಿಶ್ವಾಸ ಹೊಂದಿರುತ್ತಾರೆ. ಬೇರೊಬ್ಬರ ಅಧೀನದಲ್ಲಿ ಇರಲು ಇಷ್ಟಪಡದೆ ಸ್ವತಂತ್ರವಾಗಿ ಜೀವನ ಮಾಡುವುದು ಇವರ ಗುರಿ. ಇಷ್ಟಪಟ್ಟ ವಸ್ತು ಕೈವಶವಾಗದಿದ್ದರೆ ಅಂಥದ್ದನ್ನು ತಿರಸ್ಕರಿಸುತ್ತಾರೆ. ಬೇರೊಬ್ಬರ ಸಹಾಯದಿಂದಲೂ ಅಥವಾ ಹೆಚ್ಚಿನ ಪ್ರಯತ್ನದಿಂದಲೂ ಅದನ್ನು ಗಳಿಸಲು ಪ್ರಯತ್ನಿಸುವುದಿಲ್ಲ. ಸದಾಕಾಲ ಪತ್ನಿಗೆ ಇಷ್ಟವಾಗುವಂತೆ ನಡೆದುಕೊಳ್ಳುತ್ತಾರೆ. ಆದರೆ ಸಹನೆ ಸ್ವಲ್ಪ ಕಡಿಮೆ. ಕೈಗಾರಿಕೆ, ರಾಸಾಯನಿಕ, ಕೃಷಿ ಇತ್ಯಾದಿಗಳಿಗೆ ಕೈ ಹಾಕಿದರೆ ಅಷ್ಟೇನೂ ಯಶಸ್ಸು ಸಿಗುವುದಿಲ್ಲ. ಬದಲಾಗಿ ಫೈನಾನ್ಸ್, ಬಡ್ಡಿ ವ್ಯವಹಾರಗಳು, ಸ್ವಂತ ಮೊಬೈಲ್ ಅಂಗಡಿ, ದಿನಸಿ ಅಂಗಡಿ, ಹೋಟೆಲ್ ಉದ್ಯಮ, ಸೇಲ್ಸ್, ಮಾರ್ಕೆಟಿಂಗ್ ಅಥವಾ ಮೆಚ್ಚಿನ ಕ್ರೀಡೆಗಳನ್ನು ಆಯ್ಕೆ ಮಾಡಿಕೊಂಡರೆ ಅವರ ಜೀವನ ಉಜ್ವಲವಾಗಿರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.